ರಬ್ಬುಲ್ ಇಜ್ಜತ್ ಶಿಕ್ಷೆ ಕೊಡ್ತಾನಂತೆ. ಕುರಾನ್ ಮಜೀದ್ ನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಕ್ ಹೊಂದಿದ್ದಾನೆ, ವಆಶಿರುಹುನ್ನ ಬಿಲ್ ಮಾರೂಫ್ ಫಇನ್ ಶರಿಹ್ತುಮು ಫಅಸಾ ಅನ್ ತಕ್ರಹು ಶೈಅನ್ ವಯಜ್ಅಲಲ್ಲಾಹು ಫೀಹಿ ಖೈರನ್ ಕತೀರಾ. ಐ ಜನರು, ನಿಮ್ಮ ಹೆಂಡತಿ ಜೊತೆ ಪುಣ್ಯ ರೀತಿ ಮತ್ತು ಒಳ್ಳೆ ರೀತಿ ಜೀವನವನ್ನು ನಡೆಸ್ಕೊಂಡು ಹೋಗ್ರಿ. ಕುರಾನ್ನಲ್ಲಿ ನೋಡ್ರಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಜನರಿಗೆ ಎಷ್ಟು ಒಳ್ಳೆಯವಾದ ಮೆಸೇಜ್ ಕೊಡ್ತಾರೆ. ಪುರುಷರಿಗೆ, ಐ ಜನರು, ನಿಮ್ಮ ಹೆಂಡತಿ ಜೊತೆ ಪುಣ್ಯ ರೀತಿ ಮತ್ತು ಒಳ್ಳೆ ರೀತಿ ಜೀವನವನ್ನು ನಡೆಸ್ಕೊಂಡು ಹೋಗ್ರಿ. ತನ್ನ ಹೆಂಡತಿ ಜೊತೆ ನಡೆಸ್ಕೊಂಡು ಹೋಗ್ರಿ. ಮತ್ತು ಹೇಳ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನಂತ, ಏಕೆಂದ್ರೆ ಜೀವನ ಒಳಗೆ ಹೆಂಡತಿನಿಂದ ಯಾವುದೇ ಮಾತು ನಿಮ್ಗೆ ಇಷ್ಟ ಕಾಣಲಾರಬಹುದು. ಯಾಕೆಂದ್ರೆ ಒಮ್ಮೊಮ್ಮೆ ಆಗ್ತೈತಿ, ಗಂಡ ಬಂದಿದ ನಂತರ ಹೆಂಡತಿಗೆ ನೋಡಿದ ನಂತರ ಇಲ್ಲಪ್ಪ ನನಗೆ ಸರಿಯಾಗಿ ಕಾಣ ನನ್ನ ಹೆಂಡತಿ ನೋಡಿದ್ರೆ ಒಂಥರ ಸಿಟ್ಟು ಬರ್ತೈತಿ, ನೋಡಿ ಒಂಥರ ಬೇಜಾರಾಗ್ತೈತಿ. ಒಮ್ಮೊಮ್ಮೆ ಕಾಣ್ತಾ ಇರ್ತೈತಿ. ಯಾವುದೇ ವಸ್ತು ತನ್ನ ಹೆಂಡತಿನಿಂದ ಕೆಟ್ಟ ಕಾಣಬಹುದು, ಕೆಟ್ಟ ಆಗಬಹುದು, ಅದರ ಮೇಲೆ ತಾಳ್ಮೆ ಮಾಡ್ರಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳ್ತಾನಂತ ಜನರಿಗೆ. ಇವತ್ತು ನೋಡ್ರಿ, ಪುರುಷರು ತನ್ನ ಹೆಂಡತಿಗೆ ಯಾಕೆ ಗೌರವ ಕೊಡಕ್ಕಿಲ್ಲ, ಮರ್ಯಾದೆ ಕೊಡಕ್ಕಿಲ್ಲ, ಅವ್ರಿಗೆ ಯಾವ ರೀತಿ ಅವ್ರಿಗೆ ಒಂದು ತಾಜಿ ಮರ್ಯಾದೆಯಿಂದ ಮಾತಾಡಕ್ಕಿಲ್ಲ. ಕಾರಣಕ್ಕೆ ಅವ್ರ ಒಳಗೆ ಆ ಜ್ಞಾನ ಇಲ್ಲ, ಶಿಕ್ಷಣ ಇಲ್ಲ. ಇವತ್ತು ಮದುವೆ ಮಾಡ್ಕೊಂಡು ಬರ್ತಾರ, ಮಾಡ್ಕೊಂಡು ಬಂದಿದ್ದ ನಂತರ 1 ವರ್ಷ 2 ವರ್ಷ ಚಲೋ ರೀತಿ ಇರ್ತಾರ. ಹೇಗೆ 2-3 ವರ್ಷ ಕಳಿತು ಅವಾಗ ಚಾಲು, ಇವಂಗೆ ಅವಂಗೆ ಯಾಕೆ ಬರಂಗಿಲ್ಲ, ಇವಂಗೆ ಏಕೆ ಯಾಕೆ ಬರಂಗಿಲ್ಲ, ಊಟ ಕೊಡ, ನೀರು ಕೊಡ, ಕೊಡ್ತೀನಿ ತಗೋ ಕುಡಿ, ಚಾಲು ಆಗಿ ಗಂಟ ಹೆಂಡತಿ. ಯಾರ ಕಡೆ ಜ್ಞಾನ ಇರ್ತೈತಿ, ಯಾರ ಕಡೆ ಶಿಕ್ಷಣ ಇರ್ತೈತಿ, ಸುನ್ನತೆ ಮುಸ್ತಫಾ ಇರ್ತೈತಿ, ಅವ್ರೇನಂತಾರ, ನೀರು ಕೊಡ್ರಿ, ಊಟವನ್ನು ಕೊಡ್ರಿ, ಈ ರೀತಿ ಗೌರವ ಮರ್ಯಾದೆ ಕೊಡ್ಬೇಕಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಲ್ಲಿ ತನಕ ಹುಜೂರ್ ಸಲ್ಲಂ ಹೇಳಿದ್ದಾರೆ ಏನಂತ, ಒಂದು ಹೆಣ್ಣು ಮಗಳು ಮತ್ತು ಯಾವ ರೀತಿ ಹೆಣ್ಣು ಮಗಳ ಮೇಲೆ ಪುರುಷನ ಹಕ್ಕಿದೆ, ಅದೇ ರೀತಿ ಹೆಣ್ಣು ಮಗಳ ಮೇಲೆ ಪುರುಷನ ಮೇಲೆ ಯಾನೇ ಹಕ್ಕಿದೆ ಅಂತ ಹೇಳಿದ್ದಾರೆ. ಏಕೆಂದ್ರೆ ಮೊದಲಿನ ಕಾಲದಲ್ಲಿ ಹೇಗಿದೆ ಅಂದರೆ, ಹಿಂದೂಸ್ತಾನ್ನಲ್ಲಿ ನೋಡ್ರಿ, ಜನರು ಹೆಣ್ಣು ಮಕ್ಕಳಿಗೆ ಒಂದು ಕೆಟ್ಟ ದೃಷ್ಟಿನ ನೋಡ್ತಿದ್ರು, ಅವ್ರಿಂದ ಏನಾದ್ರೂ ಕೆಟ್ಟ ಕೆಲಸ ಮಾಡ್ತಿದ್ರು. ಇಲ್ಲಿ ತನಕ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಒಂದು ರಾಷ್ಟ್ರವನ್ನು ನಡೆಸಬೇಕಂದ್ರೆ ಒಬ್ಬರು ಯಾರಾದ್ರೂ ಒಬ್ಬ ದೊಡ್ಡವರು ಹಿರಿಯರು ಇರಬೇಕು. ಏನು, ದೊಡ್ಡವರು ಹಿರಿಯರು ಇರಬೇಕು. ಯಾರಾದ್ರೂ ದೊಡ್ಡವರು ಹಿರಿಯರು ಇಲ್ಲಪ್ಪ ಅಂದ್ರೆ, ಊರಿಗೆ ಒಬ್ಬ ಮಿನಿಸ್ಟರ್ ಇಲ್ಲಪ್ಪ ಅಂದ್ರೆ ಆ ಊರವನ್ನು ಸರ್ವನಾಶ ಆಗ್ತೈತಿ. ಒಬ್ಬ ಲೀಡರ್ ಇಲ್ಲಪ್ಪ ಅಂದ್ರೆ ಆ ಊರು ಏನಾಗ್ತೈತಿ, ಸರ್ವನಾಶ ಆಗ್ತೈತಿ. ಅದೇ ರೀತಿ ಮನೆ ಒಳಗೆ ಒಬ್ಬ ದೊಡ್ಡವಾದ ಹಿರಿಯ ಇರಬೇಕು, ಜಿಮ್ಮೆದಾರಿ ತಗೊಳ್ಳೋ ವ್ಯಕ್ತಿ ಇರಬೇಕು. ಆ ಮನೆ ಒಳಗೆ ದೊಡ್ಡವರು ಯಾರಿಲ್ಲಪ್ಪ ಅಂದ್ರೆ ಆ ಮನೆಗೆ ಏನಾಗ್ತೈತಿ, ಎಲ್ಲ ಕೆಟ್ಟದನ, ಅವ್ರು ಇವ್ರದ್ದು ಜಗಳ, ಯಾರು ಹೇಳೋರು ಇರಂಗಿಲ್ಲ, ಕೇಳೋರು ಇರಂಗಿಲ್ಲ, ಯಾರ್ದು ಭಯ ಇರಂಗಿಲ್ಲ. ಮನೆ ಒಳಗೆ ಒಬ್ಬರು ಯಾರಾದ್ರೆ ದೊಡ್ಡವರು ಇದ್ದರೆ, ಹಿರಿಯರೇ ಇದ್ದರೆ, ಇಲ್ಲಪ್ಪ ಅವ್ರು ದೊಡ್ಡವರು ಅದಾರ, ಅವ್ರ ಮುಂದೆ ನಾವು ಈ ರೀತಿ ಕೆಲಸ ಮಾಡಬಾರ್ದು, ಅವ್ರಿಗೆ ಕೇಳಲಾರ್ದಂಗೆ ನಾವು ಯಾವುದೇ ತರ ತಪ್ಪನ್ನು ಮಾಡಬಾರ್ದು, ಯಾವುದೇ ನಾವು ಸ್ವಂತ ಕೆಲಸ ಮಾಡಬಾರ್ದು, ಯಾಕೆ ಹಿರಿಯರು ಇದಾರ ಅವ್ರಿಗೆ ನಾವು ಕೇಳಿ ಮಾಡಬೇಕು ಅನ್ನೋದು ಭಯ ಇರ್ತೈತಿ. ಅದೇ ರೀತಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೆಂಡತಿ ಮೇಲೆ ಪುರುಷನಿಗೆ ಹಾಕಿಮ್ ಮಾಡಿ ಕಳಿಸಿದ್ದಾನೆ, ಸರ್ದಾರ್ ಮಾಡಿ ಕಳಿಸಿದ್ದಾನೆ. ಐ ಹೆಣ್ಣುಮಗಳು, ನೀವೇನಾದ್ರೂ ಕೆಲಸ ಮಾಡೋದು ಮುಂಚೆ ತನ್ನ ಗಂಡನ ಅನುಮತಿ ಕೇಳ್ಕೊರಿ. ನೀವು ಗಂಡನ ಅನುಮತಿಯನ್ನು ಕೇಳ್ಕೊರಿ. ಹಾಕಿಮ್ ಮಾಡಿ ಕಳಿಸಿದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಗಂಡನಿಗೆ. ಹೆಂಡತಿ ಏನಾದ್ರೂ ಮಾಡಬೇಕಂದ್ರೆ ಗಂಡನ ಹುಕುಮನ್ನು ಕೇಳಿ ಮಾಡೋ ಪ್ರಯತ್ನ ಮಾಡಬೇಕು. ಈ ಗಂಡನ ಮೇಲೆ ಏನು ಹಕ್ಕಿದೆ ಹೆಂಡತಿದು? ಗಂಡ ಮದುವೆ ಮಾಡ್ಕೊಂಡು ಬಂದಿದ್ದ ನಂತರ ಹೆಂಡತಿದು ಎಲ್ಲ ಕೆಲಸವನ್ನು ಯಾರು ಮಾಡಬೇಕು? ಗಂಡ ಮಾಡಬೇಕು. ಅವ್ರದ್ದು ಬಟ್ಟೆ ಯಾರು ಕೊಡಿಸ್ಬೇಕು? ಗಂಡ ಕೊಡಿಸ್ಬೇಕು. ಗಂಡ ಏನಿದೆ ಹೆಂಡತಿನ ಬಟ್ಟೆ ಕೊಡಿಸ್ಬೇಕು. ಆ ಗಂಡ ಯಾವುದೇ ಬಟ್ಟೆ ಹಾಕೊಂಡ್ರೆ ಒಳ್ಳೇದು, ಅದೇ ರೀತಿ ಬಟ್ಟೆ ತನ್ನ ಹೆಂಡತಿ ಮೇಲೆ, ಹೆಂಡತಿಗೆ ಒಳ್ಳೆವಾದ ಬಟ್ಟೆ ಕೊಡಿಸ್ಬೇಕು. ಯಾವ ರೀತಿ ಒಳ್ಳೆವಾದ ಊಟ ತಿಂತಾನ ಅದೇ ರೀತಿ ಹೆಂಡತಿಗೆ ಊಟವನ್ನು ತಿನ್ನಿಸ್ಬೇಕು. ಯಾವ ರೀತಿ ಒಂದು ಒಳ್ಳೆ ಜಗದಲ್ಲಿ ಇರ್ತಾನ ಅದೇ ರೀತಿ ಹೆಂಡತಿಗೆ ಒಳ್ಳೆ ಜಗದಲ್ಲಿ ಮನಸ್ಸಬೇಕು. ಇದು ಗಂಡನ ಹಕ್ಕು. ಯಾವ ರೀತಿ ಗಂಡ ಇರ್ತಾನ ಅದೇ ರೀತಿ ಹೆಂಡತಿನ ಬಗ್ಗೆ ವಿಚಾರಣೆ ಮಾಡಬೇಕು. ನಾನೇ ಬ್ಯಾರೆ ಅವನೇ ಬ್ಯಾರೆ, ಈ ಜೀವನ ಇಲ್ಲ ಹೇಳ್ತಾರೆ. ಯಾವ ರೀತಿ ಜೀವನ ಮಾಡಬೇಕು ನೋಡ್ರಿ. ಹುಜೂರ್ ಸಲ್ಲಲ್ಲಾಹು ಇಲ್ಲಿ ತನಕ ಹೇಳಿ ಕಳಿಸಿದರೆ, ಐ ಜನರು, ಕಯಾಮತ್ ದಿನದಲ್ಲಿ ನೀವು ನನ್ನ ಸಂತೋಷವನ್ನು ಪಡ್ಕೋಬೇಕಂದ್ರೆ, ನನ್ನ ಸಮೀಪ ಆಗ್ಬೇಕಂದ್ರೆ ನಿಮ್ಮ ಹೆಂಡತಿಗೆ ನೀವು ಸಂತೋಷದಿಂದ ಇಡ್ರಿ, ಹೆಂಡತಿಗೆ ಖುಷಿಯನ್ನು ಕೊಡ್ರಿ. ನೀವು ನನ್ನ ಸಮೀಪ ಆಗ್ತೀರಾ ಅಂದ್ರೆ, ಇವತ್ತು ನಮ್ಮ ಪುರುಷರಿಗೆ ಇದೇ ಬಹಳ ಅವಶ್ಯಕತೆ ಇದೆ. ಹೆಂಡತಿಯರಿಗೆ ಬೇಜಾರು ಮಾಡ್ತಾರ, ಹೊಡಿತಾರ, ಬಡಿತಾರ, ಅವ್ರಿಗೆ ಬೈತಾರ, ಬಾಯಿಗೆ ಬಂದಂಗೆ ಮಾಡ್ತಾರ. ಏಕೆಂದ್ರೆ ಕಡ್ಕೊಂಡು ಬಂದ್ಬಿಟ್ಟಿದಾರ ಅವರು ಸಾಯ ತನಕ. ಏನಾದ್ರೆ ಮಾಡಬಹುದು, ಏನಾದ್ರೆ ಬಿಡಬಹುದು. ಅಲ್ಲಾಹು ಅಕ್ಬರ್, ಇದು ನಮ್ಮ ಸುನ್ನತಿನ ಕೆಲಸ ಅಲ್ಲ. ಹೆಂಡತಿ ಅಂದ್ರೆ ಯಾರು ಇರ್ಬೇಕು ನೋಡ್ರಿ. ಒಬ್ಬ ವ್ಯಕ್ತಿ ತಿಳ್ಕೋಬೇಕು, ಒಬ್ಬಕ್ಕೆ ಹುಡುಗಿ ಮನಿ ಬಿಟ್ಟು ಬಂದಿದ್ದ ನಂತರ ಯಾರಾದ್ರೆ ತಂದೆ ಹೋಗಿ ನೀವು ಕೇಳ್ರಿ, ನೀವು ಮಗಳಿನ ನೋವು ಏನನ್ನೋದು. ತಾಯಿಗೆ ಹೋಗಿ ನೀವು ಕೇಳ್ರಿ, ಮಗಳಿನ ನೋವು ಏನನ್ನೋದು. ಮಕ್ಕಳಿಗೆ ಹುಟ್ಟಿಸಿದ ನಂತರ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟಿ ಬಂದಿದ್ದ ನಂತರ ಎಲ್ಲ ತಾಯಿ ತಂದ್ರೆ ಖುಷಿ ಪಡ್ಕೊಂತಾರ. ನನ್ನ ಮನೆಯೊಳಗೆ ಒಬ್ಬ ಹೆಣ್ಮಗಳು ಹುಟ್ಟಿ ಬಂದಿದ್ದಾಳ, ಎಷ್ಟು ಚಲೋ ಇದು. ಸಾಕ್ತಾರ, ಎಲ್ಲ ತರ ಜ್ಞಾನ ಕೊಡ್ತಾರ, ಶಿಕ್ಷಣ ಕೊಡ್ತಾರ, ಬೆಳೆಸ್ತಾರವ್ರಿಗೆ, ದೊಡ್ಡಗೆ ಮಾಡ್ತಾರವ್ರಿಗೆ. ಮಾಡಿದ ನಂತರ ಎಂತಾದ್ರೂ ಸಮಯ ಬರ್ತೈತಿ, ಅದೇ ಹೆಣ್ಮಕ್ಕಳು ತನ್ನ ಸ್ವಂತ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕು.
ತಂದೆಗೆ ಬಿಟ್ಟು ಹೋಗಕ್ಕೆ ಕುಂತಿದ್ದಾರೆ, ತಾಯಿಗೆ ಬಿಟ್ಟು ಹೋಗಕ್ಕೆ ಕುಂತಿದ್ದಾರೆ. ಯಾರಾದರೂ ಒಬ್ಬರು ಹೋಗಿ ತಂದೆಗೆ ಕೇಳಿದ್ರು, ಇದು ಎಂತಾದ್ರೂ ಕಾನೂನು ಇರಬಹುದು, ಯಾರಾದ್ರೆ ತಂದೆ ತನ್ನ ಮಗಳಿಗೆ ಸಾಕಬೇಕು, ದೊಡ್ಡಕ್ಕೆ ಮಾಡಬೇಕು, ಎಲ್ಲಾ ತರದ ಪ್ರೀತಿ ಕೊಡಬೇಕು, ಆ ಮಗಳಿಗೆ ಅತಿ ಜಾಸ್ತಿ ಜೀವಕ್ಕಿಂತ ಪ್ರೀತಿ ಮಾಡಿ ಬೇರೆ ಕೈಯಲ್ಲಿ ಕೊಟ್ಟು ಕಳಿಸ್ಬೇಕು, ಇದು ಎಂತಾದ್ರೂ ಕಾನೂನು? ಯಾರಿಗೆ ತಾಯಿ ತಂದೆಗೆ ಮನಸ್ಸಂಗಿಲ್ಲ ಮಗಳಿಗೆ ಕೊಟ್ಟು ಕೊಡೋದು, ಆದ್ರೆ ಕಾನೂನು ಕಳಿಸ್ಲೇಬೇಕು, ಅವ್ರಿಗೆ ಬೇರೆ ಮನೆಗೆ ಕಳಿಸ್ಕೊಳ್ಬೇಕು, ಕಾನೂನು ಇದು ನಮ್ಗೆ. ಯಾಕೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇಟ್ಕೊಳಕ್ ಬರಂಗಿಲ್ಲ, ಅವ್ರಿಗೆ ಹೇಗೆ ವಯಸ್ಸಾಯ್ತು ಒಂದು ಮನೆ ಬೇರೆ ಮನೆಗೆ ಕಳಿಸ್ಲೇಬೇಕು. ತಂದೆ ಹೇಳಿದ್ರು, ಈ ಕಾನೂನು ಇದ್ದಿದ್ದಿಲ್ಲ ಅಂದ್ರೆ ನಾ ಸಾಯ ತನಕ ನನ್ನ ಮಗಳಿಂದ ಜೋಪಾನ ಮಾಡ್ತಿದ್ದೆ ನಾನು, ತಂದೆ ಹೇಳ್ತಾರೆ. ಆದ್ರೆ ಅಫ್ಸೋಸ್ ಇವತ್ತು ಗಂಡರು ಏನ್ ಮದುವೆ ಮಾಡ್ಕೊಂಡು ಬರ್ತಾರ ಅವ್ರಿಗೆ ತಿಳುವಳಿಕೆ ಇಲ್ಲ. ಏನ್ ಮಾಡ್ತಾರ ಅವರು, ಹೇಗೆ ಮದುವೆ ಮಾಡ್ಕೊಂಡು ಬಂದ್ರು ಅವ್ರಿಗೆ ಬೈಯೋದು ಬಹಳಷ್ಟು ಜನರಿಗೆ ನಾನು ನೋಡಿದ್ದೀನಿ. ಬಹಳಷ್ಟು ಜನರಿಗೆ ಏನು ನಾವು ನಿಮ್ಮ ಚಾಯ್ಸ್, ನಿಮ್ಮ ಇಚ್ಛೆ, ಅದು ನಾವು ಏನು ಒತ್ತಾಯ ಮಾಡಕ್ಕೆ ಬರಂಗಿಲ್ಲ. ಸ್ವಲ್ಪ ಜನರು ಏನು ಹಣ ಸಂಪತ್ತು ನೋಡಿ ಮಕ್ಕಳಿಗೆ ತನ್ನ ಮಗಳಿಗೆ ಕೊಡೋಕೆ ಪ್ರಯತ್ನ ಮಾಡ್ತಾರೆ. ಇಂಥದ್ದು ಭಾಳ ನಾವು ಮನೆ ನೋಡಿದ್ದೀವಿ. ಅವರು ಮದುವೆ ಮಾಡ್ಕೊಂಡು ಬರ್ತಾರ, ಮದುವೆ ಮಾಡ್ಕೊಂಡು ಬಂದಿದ ನಂತರ ನಿಮ್ಮ ಅಪ್ಪಾಜಿ ನನ್ನ 5 ಎಕರೆ ಹೊಲ ಐತೆ ಅಂತ ನೋಡಿ ಮಾಡಿಕೊಟ್ಟಿದ್ದಾರ, ನಿನ್ನ ಅಪ್ಪಾಜಿ ನನ್ನ ದೊಡ್ಡ ಮನೆ ಐತಿ ಅಂತ ನನಗೆ ಮಾಡಿಕೊಟ್ಟಿದ್ದಾಳ, ನಿನಗೆ ನಾನು ಮನೆಯಲ್ಲಿ ತಗೊಂಡು ಬಂದು ಮಲ್ಸಾಗ ನಾನು ಬಂದಿಲ್ಲ, ಇಲ್ಲೇ ಬರಬೇಕಲ್ಲಿ ಹೊತ್ತಾಗಿ ನಿನ್ನ ಕೆಲಸ ಮಾಡ ಜಬರ್ದಸ್ತಿ ಒತ್ತಾಯ ಮಾಡಿ ಕಳ್ಕೊಂಡು ಹೋಗ್ತಾರ ಅವ್ರಿಗೆ. ಆದ್ರೆ ಆ ಹೆಣ್ಮಗು ಏನ್ ಹೇಳ್ತಾಳ, ನಾನು ನನ್ನ ತಾಯಿ ಮನೆಯೊಳಗೆ ಎಷ್ಟು ಆರಾಮಾಗಿದ್ದೆ, ನನ್ನ ಅಪ್ಪಾಜಿಯವರು 1 ಗಿಲಾಸ್ ನೀರು ಎಪ್ಸಕ್ ಕೊಡ್ತಿದ್ದಿಲ್ಲ ನನಗೆ, ಆಯ್ ನನ್ನ ಮಗಳು ನೀ ಆರಾಮ್ ಮಾಡು, ಹಂಗೆ ಯಾಕೆ ಮಾಡಕೊಂತಿದೀಯ, ಆಯ್ ನಿನ್ಗೆ ಏನ್ ಬೇಕು ನಾನು ಕೊಡಿಸ್ತೀನಿ. ಇವತ್ತು ನೀನದಿಯಾ, ಇಲ್ಲ ರೀ ಸ್ವಲ್ಪ ನಮ್ಮ ಅಂಗಡಿಗೆ ಹೋಗಿ ಬರೋಣ, ನನ್ನ ಕಡೆ ದುಡ್ಡಿಲ್ಲ, ಸಮಯ ಇಲ್ಲ. ಇವತ್ತು ನಮ್ಮ ಪರಿಸ್ಥಿತಿ. ಅವ್ರಿಗೆ ಮದುವೆ ಮಾಡ್ಕೊಂಡು ಬಂದು ಏನು ಮಾಡ್ತಾರ, ಬಾಯಿಗೆ ಬಂದ ಒಬ್ಬೊಬ್ರು ಭಾಳ ಮಂದಿ ನೋಡಿದ್ದೀನಿ. ನಾನು ಹೆಸರು ತಗೊಳ್ಳೋದಿಲ್ಲ, ಇದಕ್ಕಿಂತ ಮುಂಚೆ ಒಂದು 8-10 ದಿನ ಮುಂಚೆ ಬೆಂಗಳೂರಿನಲ್ಲಿ ಒಂದು ಊರಿನಲ್ಲಿ ಇದು ಮಸಲ ಆಗಿದೆ, ಕರೆಸಿದ್ರು ಹಜರತ್ ಹಿಂಗಾಗಿದೆ. ಅಲ್ಲಾಹ್ ಅಕ್ಬರ್. ಗಂಡ ಹೆಂತಿದ್ದು ಜಗಳ, ಇದು ಗಂಡ ಹೆಂತಿದ್ದು ಜಗಳ. ನಾನು ಅಲ್ಲಿ ಹೋಗಿದ್ದ ನಂತರ ಏನಾಯಿತು, ಅವ್ರು ಏನು ಮಾಡಿದ್ರು, ಹಜರತ್ ನಾನು ಬಿಟ್ಟು ಹೋಗ್ತೀನಿ, ನಾನು ಇರಂಗಿಲ್ಲ. ಯಾಕ್ರಿ ಏನಾಯಿತು, ಯಾಕಂದ್ರೆ ಪರಿಚಯವರು ಇದ್ರು, ಅವ್ರು ಹಿಂಗೆ ಹೇಳಿದ್ರು, ಇಲ್ಲ ಹಜರತ್ ನಾನು ಇರಂಗಿಲ್ಲ, ನಾನು ಬಿಟ್ಟು ಹೋಗ್ತೀನಿ. ಯಾಕ್ರಿ, ಒಂದು ಹೆಣ್ಣು ಮಗಳು ಮದುವೆ ಮಾಡ್ಕೊಂಡು ಬಂದಿದ್ದ ನಂತರ ಗಂಡನ ಮನೆ ಈ ರೀತಿ ಬಿಟ್ಟು ಹೋಗ್ಬಾರ್ದು, ಏನಾದರಾಗಲಿ ತಾಳ್ಮೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಿ ಪ್ರಯತ್ನ ಮಾಡಬೇಕು. ಇಲ್ಲ ರೀ ನಾನು ಅಂತೂ ಭಾಳ ಒತ್ತಾಯ ಮಾಡ್ತೀನಿ, ಇಲ್ಲಿ ನಾನು ಬರಾಗತ್ತೀನಿ, ನೀವು ಅಲ್ಲೇ ನಿಂತೇನೆ. ನಾನು ಮೊದಲು ಗಾಡಿ ತಗೊಂಡು ಹೋಗಿದ್ದ ನಂತರ ಅಲ್ಲಿ ನೋಡಿದ್ದೆ ಏನಾಯಿತು, ಅವ್ರದ್ದು ಎಲ್ಲ ದುಃಖಗಳು, ಗಂಡನಿಂದ ಏನೇನು ಕಮ್ಮಿ ಇದೆ ಕಡಿಮೆ ಇದೆ ಅವ್ರು ಎಲ್ಲ ಹೇಳಕ್ಕಂತಾರ. ನನ್ನ ಗಂಡ ಅದು ಮಾಡಿದ್ದೀನಿ, ನನಗೆ ಹೊಡಿತಾನ ಕಥಾ ಬಂದ್ ಮಾಡಿ ನನ್ನ ಕೂದಲವನ್ನು ಹಿಡಿದು ನನಗೆ ಹಾಕಿ ಹೊಡಿತಾನೆ. ಯಾರಾದ್ರೂ ಹೊಡ್ತಾ ತಿಂತಾರ? ನಾನು ಇದಕ್ಕಣ್ಣ ನಾನು ಮನೆ ಬಿಟ್ಟು ಬಂದಿದ್ದೇನೆ ಹೊಡ್ತಾ ತಿನ್ನಕ್. ನನ್ನ ತಾಯಿ ತಂದಿರು ಇನ್ನೂವರೆಗೆ ನನಗೆ 5 ಬಟ್ ಮಾಡಿ ನನಗೆ ಹೊಡೆದಿಲ್ಲ ನನ್ನ ಅಪ್ಪಾಜಿಯವರು, ಅಷ್ಟು ಪ್ರೀತಿ ನನಗೆ ಮಾಡ್ತಿದ್ರು. ನನ್ನ ಗಂಡನ ಮನೆಗೆ ಬಂದಿದ ನಂತರ ನನ್ನ ಗಂಡ ನನ್ನ ಬಿಡ, ನಾನು ಹೇಗಿರ್ಬೇಕು? 2 ಮಕ್ಕಳಾಗಿದೆ, 3 ಮಕ್ಕಳಾಗಿದೆ. ಆದ್ರೆ ಅಫ್ಸೋಸ್ 3 ಮಕ್ಕಳಾಗ ನನಗೆ ಪ್ರೀತಿ ಮಾಡಿದ್ದ, ಹೇಗೆ ಮಕ್ಕಳಾಯ್ತು ಅವಾಗ ಬೇಜಾರಂತೆ. ಆಕೆ ಹಂಗೆ ಮಾತಾಡ್ಬೋದಳ, ಆಕೆ ಹಿಂಗೆ ಮಾತಾಡ್ಬೋದು, ನಾನು ಇರಂಗಿಲ್ಲ. ನಾನು ಪರಿಸ್ಥಿತಿ ನಮ್ಮ ಜನರಿಗೆ ನೋಡ್ರಿ ಪ್ರೀತಿ ಸರ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಖೈರುಕುಂ ಲಿ ಅಹ್ಲಿಹಿ ವ ಅನಾ ಖೈರುಕುಂ ಲಿ ಅಹ್ಲಿ. ನಿಮ್ಮ ಒಳಗೆ ಅತಿ ಜಾಸ್ತಿ ಒಳ್ಳೆಯವರು ಯಾರು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಿಮ್ಮ ಜನರ ಒಳಗೆ ಅತಿ ಒಳ್ಳೆಯವರು ಯಾರಿದ್ದಾರೆ ಅಂದರೆ ತನ್ನ ಹೆಂಡತಿನ ಮುಂದೆ ಯಾರು ಒಳ್ಳೆಯವರಿದ್ದಾರೆ ಆ ಜನರು ಒಳ್ಳೆಯವರಿದ್ದಾರೆ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪುರುಷರು ಇವತ್ತು ನಮ್ಮ ಹೆಂಡತಿಗಳಿಗೆ ಏನಿದ್ದಾರೆ ಅವ್ರ ಮುಂದೆ ಒಳ್ಳೆಯವರು ಇರಬೇಕಾಗಿತ್ತು, ಚಲೋ ಇರಬೇಕಿತ್ತು, ಅವ್ರ ಮುಂದೆ ಇಲ್ಲ. ಇಷ್ಟಾಲಿ ಬೇರೆ ಕಡೆ ಹೆಂಡತಿಗಳಿಗೆ ಬಂಡಿಲಿ ಕುಸ್ತಿ ಮಾಡ್ತಾರೆ, 6'5" WX ಆಟ ಆಡ್ತಿರ್ತಾರೆ. ಬಹಳಷ್ಟು ಪುರುಷರಿನ ಅಲ್ಲಾಹು ಅಕ್ಬರ್. ಯಾವತ್ತು ನಿಮ್ಮ ಮಗಳಿನ ಎಲ್ಲಾದ್ರೆ ನಾವು ಮನೆಗೆ ಕಳಿಸೋದಕ್ಕೆ ಮುಂಚೆ ಒಂದು ನಾವು ಸರಿಯಾಗಿ ಸರ್ಚ್ ಮಾಡಿ ಎಲ್ಲ ತಿಳುವಳಿ ಮಾಡಿ ಅವಾಗ ನಾವು ಕೊಟ್ಟು ಕಳಿಸೋ ಪ್ರಯತ್ನ ಮಾಡಬೇಕು. ಎಷ್ಟೋ ಮನೆಗಳಿಗೆ ನಾವು ನೋಡಿದ್ದೀವಿ, ಮದುವೆ ಮಾಡ್ಕೊಂಡು ಬಂದಿದ್ದ ನಂತರ ಇಲ್ಲ ಜಿ ಹಜರತ್ ಸಂಪತ್ ಹಣ ಐತಿ ಅಂತ ಇವರು ಮದುವೆ ಮಾಡಿ ಕೊಟ್ಟರು ನಮ್ಮ ತಾಯಿ ತಂದಿರು. ಹಣ ಸಂಪತ್ತು ಯಾರಿಗೆ ಬೇಡ್ರಿ ಹಜರತ್, ಗಂಡನಿಂದ ನನಗೆ ಸುಖಾನೇ ಸಿಗಾಕುಂತಿಲ್ಲ ಅಂದ್ರೆ ನಾನು ಹಣ ಸಂಪತ್ತು ಏನು ಮಾಡಬೇಕು? ಬಹಳಷ್ಟು ಹೆಣ್ಣು ಮಕ್ಕಳು ಹೇಳಿದ್ರು, ಗಂಡನಿಂದನೇ ನನಗೆ ಸುಖ ಸಿಗಾಕುಂತಿಲ್ಲ ಅಂದ್ರೆ ನಾನು ಏನು ಮಾಡಬೇಕು ಹಜರತ್? ಇಂಥದ್ದು ಮದ್ವಿ ಎಂಥದ್ದು ಪ್ರೀತಿ ಇದೆ ಕೇಳ್ಬೇಕು ನನಗೆ. ಬಹಳಷ್ಟು ಹೆಣ್ಣು ಮಕ್ಕಳು ಹೇಳಕ್ ಕುಂತಿದ್ದಾರೆ. ಬಹಳಷ್ಟು ಪುರುಷರು ಮಾಡ್ತಾರ, ಕುಡಿದು ಬಂದು ಹೆಣ್ಣು ಮಕ್ಕಳಿಗೆ ಹೊಡಿತಾರೆ, ಹೊರಗಿನ ಸಿಟ್ಟು ಹೆಣ್ಣು ಮಕ್ಕಳ ಮೇಲೆ ತೆಗಿತಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಿಮ್ಮ ಒಳಗೆ ಯಾರು ಒಳ್ಳೆಯವರಿದ್ದಾರೆ, ಯಾರು ಹೆಂತಿನ ಸಮೀಪ ಒಳ್ಳೆಯವರಿದ್ದಾರೆ ಅಂತ ಜನರು ಒಳ್ಳೆಯವರಿದ್ದಾರೆ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತೆ ಹೇಳಿದ್ರು, ವ ಅನಾ ಖೈರುಕುಂ ಲಿ ಅಹ್ಲಿ. ನಿಮ್ಗಿಂತ ಜಾಸ್ತಿ ನಾನು ನನ್ನ ಹೆಂಡತಿ ಮುಂದೆ ಅತಿ ಜಾಸ್ತಿ ಒಳ್ಳೆಯವಾಗಿದ್ದೀನಿ. ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಿಮ್ಗಿಂತ ಜಾಸ್ತಿ ನನ್ನ ಹೆಂಡತಿನ ಮುಂದೆ ನಾನು ಒಳ್ಳೆಯವಾಗಿದ್ದೀನಿ.
ನೋಡ್ರಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏಕೆ ಅವರು ಒಳ್ಳೆಯವರಿದ್ರು, ತನ್ನ ಹೆಂಡತಿ ಜೊತೆ ಎಷ್ಟು ಚಲೋ ಇದ್ರು ಅವರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರದು ಒಬ್ಬರು ಇಬ್ಬರು ಹೆಂಡತಿ ಇದ್ದಿದ್ದಲ್ಲ, 11 ಮಂದಿ ಹೆಂಡತಿರಿದ್ರು. ಎಷ್ಟು? 11 ಹೆಂಡತಿ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲ ಹೆಂಡತಿಗೆ ಅವರು ಟೈಮಿಂಗ್ ಪ್ರಕಾರ 2 ದಿನ ಟೈಮಿಂಗ್ ಕೊಡ್ತಿದ್ರು. ಯಾರಿಗೆ ಹೆಂಡತಿಗೆ ಅವ್ರನ್ನು ಕೊಟ್ಟಿಲ್ಲ, ಇನ್ನರಿಗಾಗಿ ಆ ರೀತಿ ಜೀವನವನ್ನು ಮಾಡಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವತ್ತು ನಮ್ಮ ಪುರುಷರಿಗೆ ಒಂದೇ ಹೆಣ್ಮಗಳು ಸರಿಯಾಗಿ ನಡ್ಸ್ಕೊಂಡು ಹೋಗಕ್ಕೆ ಶಕ್ತಿ ಇಲ್ಲ. ಇವತ್ತಿನ ಪರಿಸ್ಥಿತಿ. ಹುಜೂರ್ ಸಲ್ಲಂ ಏನು ಹೇಳಿದ್ರು, ನಾನು ಆ ರೀತಿ ನೋಡ್ಕೊಂಡು ಹೋಗ್ತೀನಿ, ನನ್ನ ಹೆಂಡತಿನ ಮುಂದೆ ನಾನು ಅತಿ ಒಳ್ಳೆಯವಾದೀನಿ. ಹೇಗೆ ಒಳ್ಳೆಯವರು ಅವರು, ಹೇಗೆ ಚಲೋ ಇದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಒಂದು ಸಾರಿ ಹಜರತೆ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ತಆಲಾ ಅನ್ಹಾ, ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಂಡತಿನ ಹೆಸರು ಏನು? ಹಜರತೆ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ತಆಲಾ ಅನ್ಹಾ. ಅತಿ ಜಾಸ್ತಿ ಹಜರತೆ ಆಯಿಷಾಗೆ ಪ್ರೀತಿ ಮಾಡ್ತಿದ್ರು. ಏನು? ಹಜರತೆ ಆಯಿಷಾ ಅವರಿಗೆ ಪ್ರೀತಿ ಮಾಡ್ತಿದ್ರು. ಒಂದು ಸಾರಿ ಹೇಗಾಗಿದೆ, ರನ್ನಿಂಗ್ ಆಟವನ್ನು ಆಡಾಕೊತಿದ್ರು, ಓಡಿ ಹೋಗೋದು ರನ್ನಿಂಗ್ ಅಂತಲ್ಲ, ಆ ಆಟವನ್ನು ಆಡಾಕೊತಿದ್ರು. ಆಯಿಷಾ, ನಾವು ಆಟ ಆಡೋಣ ಬಾರಿ. ಇಡೀ ಪ್ರಪಂಚದ ನಬಿ ತನ್ನ ಹೆಂಡತಿ ಜೊತೆ ಆಟ ಆಡಕೊಂಡಿದ್ದಾರೆ. ಇವತ್ತು ಈ ರೀತಿ ಆಟ ಆಡೋರು ಅದಾರ? ಇವತ್ತು ಎಂಥದ್ದು ಆಟ? ನೀ ಚಮಚೆ ತಗೊಂಡ್ರೆ ನಾನು ಕಟ್ಟಿಗೆ ತಗೊಂತೀನಿ, ನೀ ಪ್ಲೇಟ್ ತಗೊಂಡ್ರೆ ನಾನು ಮತ್ತೆ ಏನತ್ತು ಎಬಸ್ತೀನಿ. ಇವತ್ತಿನ ಆಟ ನಮ್ಮ ಜನ. ನೀನಾದ್ರೆ ತಗೋ, ನಾನು ನಿನ್ನ ಜುಟ್ಲ ಹಿಡಿತೀನಿ ಅಂತ ನಾವು. ಇವತ್ತಿನ ಆಟ. ಅಲ್ಲಾಹು ಅಕ್ಬರ್. ಹುಜೂರಿನ ಜ್ಞಾನ ತಗೋಬೇಕು ಇವತ್ತು ನಮ್ಮ ಪುರುಷರು. ಸುನ್ನತೆ ಮುಸ್ತಫಾದು ಜ್ಞಾನ ಕಲಿಬೇಕು ಇವತ್ತು ನಮ್ಮ ಜನರು. ಆ ಶಿಕ್ಷಣ ಇದ್ದರೆ ತನ್ನ ಹೆಂಡತಿ ಗೌರವ ಕೊಡ್ತಾರ, ಮರ್ಯಾದೆ ಕೊಡ್ತಾರ. ಯಾರ ಕಡೆ ಶಿಕ್ಷಣ ಇಲ್ಲ, ಜ್ಞಾನ ಇಲ್ಲ, ಅವ್ರು ಏನು ಹಾಗೆ ಜಾಗೆ ಬಡಿಗೆ ಹುಡುಗಿ ಬಾರ್ರಿ ಹಾಕ ಊಟ ಹಾಕ್ಬೇಕು, ಬಾ ನೀರು ಕೊಡ ಬಾ, ಹೊರಟ ಮಾತಾಡ್ತಾರ ಹೆಂಡತಿಗಳಿಗೆ. ಹುಜೂರ್ ಸಲ್ಲಲ್ಲಾಹು ಏನು ಹೇಳಿದ್ರು, ಆಯಿಷಾ ಅವರು, ಬಾರಿ ನೀವು ಕೂಡಿ ಆಟ ಆಡೋಣ ಬಾರಿ. ರನ್ನಿಂಗ್ ಆಟ ಆಡಿದ್ರು 2 ಮಂದಿ, ಹಜರತೆ ಆಯಿಷಾ ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಓಡಾಡ್ಕೊಂಡಿದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಸ್ಟ್ ಹೋಗಿ ಮುಟ್ಟಿದ್ರು ಆ ಜಾಗಕ್ಕೆ. ಹಜರತೆ ಆಯಿಷಾ ಅವರು ಸೆಕೆಂಡ್ ಬಂದರು. ಗೆದ್ದಿದ್ದು ಯಾರು? ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗೆದ್ದಿದ್ರು. ಮತ್ತೇನು ಮಾಡಿದ್ರು, ಆಯಿಷಾ ಈಗ ನಾನು ಗೆದ್ದಿದ್ದೀನಿ, ಇನ್ನೊಮ್ಮೆ ನಾವು ರನ್ನಿಂಗ್ ಮಾಡೋಣ ಬಾರಿ. ಹಜರತೆ ಆಯಿಷಾ ಅವರು ಮನಸ್ಸು ಬೇಜಾರಾಗಿತ್ತು, ಏನು ಸಿಂಪಲ್ ಇದಾಗಿದ್ರು ಅವರು. ನಾನು ಸೋತಿದ್ದೇನೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗೆದ್ದಿದ್ದಾರ. ನೋಡ್ರಿ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಂಡತಿ ಬಗ್ಗೆ ಅಷ್ಟು ಚಿಂತೆ ತಗೊಂಡಿದ್ರು. ಹೆಂಡತಿನ ಒಳಗೆ ಏನು ಆಗಿದೆ ಅನ್ನೋದು ತಿಳ್ಕೊಂಡಿದ್ರು. ಇದೇ ಹೇಳ್ತಾರ ಜೀವನ ಅನ್ನೋದು. ಇವತ್ತು ನಮ್ಮ ಪರಿಸ್ಥಿತಿ, ಆಕೆಗೆ ಜ್ವರ ಬರಲಿ, ಹೋಗಿ ತೋರಿಸ್ಕೊಂಬ, ಹೋಗ ತಗೋ 500 ರೂಪಾಯಿ, ಪಕ್ಕದ ಮನೆಗೆ ಕರ್ಕೊಂಡು ಹೋಗಿ ಯಾರಾದ್ರೂ ಒಬ್ರಿಗೆ, ನಾನು ಬರಂಗಿಲ್ಲ. ಹುಜೂರ್ ಸಲ್ಲಲ್ಲಾಹು ಏನು ಹೇಳಿದ್ರು, ಆಯಿಷಾ ಇನ್ನೊಮ್ಮೆ ನಾವು ರನ್ನಿಂಗ್ ಮಾಡಿನ ಬಾರಿ. ಮತ್ತು ಓಡಿ ಬಂದರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಸುಲುವಾಗಿ ಓಡಿ ಬಂದರು. ಹಜರತೆ ಆಯಿಷಾ ಅವರು ಮುಂಚೆನೇ ಓಡಿ ಬಂದರು. ಹಜರತೆ ಆಯಿಷಾ ಅವರಿಗೆ ಹುಜೂರ್ ಸಲ್ಲಲ್ಲಾಹು ಏನು ಹೇಳಿದ್ರು, ಆಯಿಷಾ ನಾವು ಬರಾಬರಿ ಆಗಿದ್ದೀವಿ. ಫಸ್ಟ್ ನಾನು ಗೆದ್ದಿದ್ಯಾ, ಸೆಕೆಂಡ್ ನೀವು ಗೆದ್ದಿದ್ದೀರಾ, ನಾವು ಇಬ್ಬರು ಬರಾಬರಿ ಆಗಿದ್ದೀವಿ. ನೋಡ್ರಿ ಎಂಥದ್ದು ಆಟ ಇರಬಹುದು ಹಜರತೆ ಆಯಿಷಾ ಅವ್ರದ್ದು. ಮತ್ತೆ ಇಲ್ಲೇ ತನಕ ಹೇಳಿದ್ದಾರೆ, ಒಂದು ಸಾರಿ ಹಬ್ಶಿ ಜನರು ಆಟದ ಹೆಸರನ್ನು ತಗೊಂಡಿದ್ರು. ಹಜರತೆ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ತಆಲಾ ಅನ್ಹಾ ಆಟದ ಹೆಸರು ಕೇಳಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜರತೆ ಆಯಿಷಾಗೆ ಕೇಳಿದ್ರು, ಆಯಿಷಾ ನಿಮ್ಮ ಇಚ್ಛೆ ಇದೆ ಆಟ ಆಡೋದು? ಹಜರತೆ ಆಯಿಷಾ ಹೇಳಿದ್ರು, ಯಾ ರಸೂಲಲ್ಲಾಹ್, ಇಚ್ಛೆ ಇದೆ ಯಾ ರಸೂಲಲ್ಲಾಹ್, ಇಚ್ಛೆ ಇದೆ ಯಾ ರಸೂಲಲ್ಲಾಹ್. ಅದು ಎಂಥದ್ದು ಆಟ? ಕಣ್ಣಿಂದ ನೋಡೋದು ಅಲ್ಲ. ನೋಡ್ರಿ, ಪ್ರೀತಿ ಗಂಡ ಹೆಂಡತಿ ಪ್ರೀತಿ ಹೆಂಗಿದೆ. ಇವತ್ತು ಆಟ ಆಡ್ತಾರ ಇಂಥದ್ದು ಯಾರಾದ್ರೆ? ಅಲ್ಲಾಹು ಅಕ್ಬರ್. ಈಗ ಹಿಂಗ್ ನೋಡಿದ್ರ ಹಂಗ್ ನೋಡ್ತಾನೆ, ಇವ್ ಹಿಂಗ್ ಎಬ್ಸಿದ್ರೆ ಹಿಂಗೆ. ಇವತ್ತಿನ ಆಟ ಪುರುಷರಿಗೆ ನೋಡ್ರಿ, ಎಷ್ಟು ಪ್ರೀತಿ ಕೊಡ್ತಿದ್ರು ಹೆಂಡತಿಗೆ, ಎಷ್ಟು ಪ್ರೀತಿ ಕೊಡ್ತಿದ್ರು. ಇವತ್ತು ಬಹಳ ಅವಶ್ಯಕತೆ ಇದೆ ನಮ್ಮ ಪುರುಷರಿಗೆ ಇದು ಎಲ್ಲ. ಏಕೆ ಅವ್ರ ಒಳಗೆ ಕಂಡು ಬರಾಕುಂತಲ್ಲ ಇದು ಎಲ್ಲ? ಎಷ್ಟು ನನಗೆ ಮೆಸೇಜ್ ಮಾಡಿ ಹೇಳ್ತಾರ, ಬಯಾನ್ಗಳಲ್ಲಿ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾರೆ. ಯಾಕಂದ್ರೆ ಬಯಾನ್ ನೋಡ್ತಿರ್ತಾರ, ಹಜರತ್ ನಮ್ಮ ಮನೆ ಒಳಗೆ ಬರೀ ಇಲ್ಲೇ ಕಾಟ ರೀ ಹಜರತ್, ಮಾಡ್ದಾಟ, ಅಕ್ಕಿ ಮಾತಾಡಿದ್ರಿ, ಇಕ್ಕಿ ಮಾತಾಡಿದ್ರಿ, ಒಂದು ಏನಾದ್ರೂ ತಾಯ್ತಾ ಕೊಡ್ರಿ ಹಜರತ್ ಅಂತಾರ. ಗಂಡ ಹೆಂತಿದ್ದು ಬಾಯಿ ಮುಚ್ಚಾಗ ನಾನು ಯಾವತ್ತು ತಾಯ್ತಾ ಕೊಡ್ಬೇಕಪ್ಪ? ಅದಕ್ಕೆ ಸಿಗದೆ ಫೇಕುಲ್, ಇಲ್ಲ ಅಂದ್ರೆ ಟೇಪ್ ಸಿಗ್ತೈತಿ. ಅಕ್ಕಿದು ಮೂವ್ ಬಂದಾಗ್ವಿ, ಇಲ್ಲಾಂದ್ರೆ ಇವಂದು ಬಾಯಿ ಬಂದಾಗ್ಬೇಕು, ಇಲ್ಲಾಂದ್ರೆ ಅವಾಗಿದ್ದು ಜಗಳ ಮುಗಿಯೋದು. ತಾಯ್ತಾ ಕೊಡ್ರಿ ಅಂತಾರ. ನಾನು ಎಂತ ತಾಯ್ತಾ ಕೊಡಬೇಕು? ಅಲ್ಲ, ಆ ಜೋಡಗಳಿಗೆ ನನಗೆ ಯಾರು ತಾಯ್ತಾ ಕೊಡ್ರಿ ಅಂತಿದ್ದಾರ, ಅಲ್ಲವ್ರ ಗೈಬನಿಂದ ತನ್ನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸತ್ಕಿನಿಂದ ಅವ್ರದ್ದು ಎಲ್ಲ ಜಗಳಾಟ ದೂರವನ್ನು ಮಾಡಲಿ. ಎಂತ ಗಂಡಿನ ನಟರಾಗ ಏನಿದೆ ಎಲ್ಲರೂ ಅತಿ ಜಾಸ್ತಿ ಪ್ರೀತಿಯಿಂದ ತೌಫೀಕ್ ಕೊಡಲಿ. ಹಜರತ್ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ಏನು ಮಾಡಿದ್ರು, ಯಾ ರಸೂಲಲ್ಲಾಹ್, ನನ್ನ ಆಟ ಆಡೋದು ಇಚ್ಛಾಗಿದೆ ಯಾ ರಸೂಲಲ್ಲಾಹ್. ಇದು ಹೇಳಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಿಂಗ್ ಚಕ್ಕಲ್ ಮುಕ್ಕ ಹಾಕೊಂಡು ಕುಂತಿದ್ರು. ನೋಡ್ರಿ ಎಷ್ಟು ಸಮೀಪ ಬಂದಿದ್ದಾರೆ ಹಜರತ್ ಆಯಿಷಾ ಅವರು. ಬಂದಿದ ನಂತರ ಈ ಕೈವನ್ನು ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೊಡಿ ಮೇಲೆ ಈ ರೀತಿ ಕೈ ಇಟ್ಟು ಹಿಂಗ್ ಕುಂತಿದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೊಡಿ ಮೇಲೆ ಕೈ ಇಟ್ಟು ಸಮೀಪ ಬಂದು ಹಿಂಗ್ ಮಾಡ್ಕೊಂಡು ಹಿಂಗ್ ಕುಂತಿದ್ದಾರೆ. ಕುಂತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಣ್ಣಿನ ಮೇಲೆ ಕಣ್ಣು ಹಾಕೊಂಡು ನೋಡಕ್ ಕುಂತಿದ್ದಾರೆ. ನೋಡ್ರಿ ಎಂತಾದ್ರು ಆಟ ಇದೆ. ಕಣ್ಣಿನ ಕಣ್ಣು ಹಾಕೊಂಡು ನೋಡಕ್ ಕುಂತಿದ್ದಾರೆ.
ಎಂಥದ್ದು ಒಳ್ಳೆವಾದ ಆಟ ಇದೆ. ಬರೀ ನೋಡಾಕ್ ಕುಂತಿದ್ದಾರೆ ಕುಂತಿದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ಹೇಳಿದ್ರು, ಆಯಿಷಾ ಸಾಗ್ಬಿಡ್ರಿ, ಆಯಿಷಾ ಸಾಗ್ಬಿಡ್ರಿ. ಹಜರತ್ ಆಯಿಷಾ ಅವರು ನಂಬ ಕುಂತಿದ್ದಲ್ಲಿ, ಇಲ್ಲ ಯಾ ರಸೂಲಲ್ಲಾಹ್, ನಾನು ಇನ್ನೂ ನೋಡ್ಬೇಕು ಯಾ ರಸೂಲಲ್ಲಾಹ್, ನಾನು ಇನ್ನೂ ನೋಡ್ಬೇಕು. ನೋಡ್ರಿ ಗಂಡ ಹೆಂಡತಿನ ಪ್ರೀತಿ ಹೆಂಗಿದೆ. ಅದಕ್ಕೆ ಹೇಳ್ತಾರೆ, ಐ ಜನರು ನಿಮ್ಮ ಜೀವನ ಒಳಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ದಾರೆ ಅದರ ಮೇಲೆ ಪಾಲನೆ ಮಾಡ್ರಿ, ಹಂಗಾದ್ರೆ ನೀವು ಯಶಸ್ವಿ ಆಗ್ತೀರಾ. ಅವಾಗ ನಿಮ್ಮ ಗಂಡನ ಹೆಂಡತಿನ ಒಳಗೆ ಪ್ರೀತಿ ಕೊಡ್ತೈತಿ. ಅದನ್ನೇ ಇಲ್ಲಪ್ಪ ಅಂದ್ರೆ ಮತ್ತು ನಿಮ್ಮ ಗಂಡನ ಹೆಂಡತಿ ಒಳಗೆ ಏನು ಜಗಳಾಟ, ಬಡದಾಟ ಅದೇ ಆಗೋದು. ಹುಜೂರಿನ ಸುನ್ನತಿನ ಶಿಕ್ಷಣ ಯಾರು ತಗೊಂತಾರ? ಅಲ್ಲಾಹು ಅಕ್ಬರ್. ಹೆಂಡತಿಗೆ ತಳಗಿಲ್ಲ, ತಲೆ ಮೇಲೆ ಕುಂದರ್ಸೊಂದು ಗೌರವ ಮರ್ಯಾದೆ ಕೊಡ್ತಾರ. ಹೆಂಡತಿನ ತನ್ನ ಗಂಡನಿಗೆ ಆ ರೀತಿ ಪ್ರೀತಿ ಮಾಡ್ತಾಳ, ನನ್ನ ಗಂಡ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜರತ್ ಆಯಿಷಾಗೆ ಹೇಳಿದ್ರು, ಆಯಿಷಾ ಸಾಗ್ಬಿಡ್ರಿ, ಆಯಿಷಾ ಸಾಗ್ಬಿಡ್ರಿ. ಹಜರತ್ ಆಯಿಷಾ, ಇಲ್ಲ ಯಾ ರಸೂಲಲ್ಲಾಹ್, ನಾನು ಇಲ್ಲಿ ನೋಡಿ ಗಂಡನ ಕಣ್ಣಿನ ಮೇಲೆ ಕಣ್ಣು ಹಾಕೊಂಡು ಹೆಂಡತಿ ನೋಡಕ್ಕೆ ಅಂದ್ರೆ ಇದು ಎಷ್ಟು ಪ್ರೀತಿ ಇರ್ಬೋದು ಹೆಂಡತಿನ ಒಳಗೆ. ಹುಜೂರ್ ಸಲ್ಲಲ್ಲಾಹು ಹೇಳಿದಾರೆ, ಆಯಿಷಾ ಸಾಗ್ಬಿಡ್ರಿ. ಅವಾಗ ಮತ್ತೆ ಹೇಳಿದ್ರು, ಆಯಿಷಾ ಸಾಗ್ಬಿಡ್ರಿ, ಮತ್ತೆ ಸಾಗ್ಬಿಡ್ರಿ. ಅವಾಗ ಹಜರತ್ ಆಯಿಷಾ ಅವರು ಕಣ್ಣು ಮುಂದೆ ತೆಗೆದ್ರು. ನೋಡ್ರಿ ಎಂಥದ್ದು ಪ್ರೀತಿ ಇದೆ ಗಂಡ ಹೆಂಡತಿನ ಒಳಗೆ.